ಜನಾಂಗದ ಕಾಡುಬಲ್ಲರು ಈ ಬಗೆಯ ಮಠಮಾನ್ಯಗಳ ಸಂಸ್ಕೃತಿಗೆ ಒದ್ದಿಕೊಳ್ಳಲಾರರು ಎಂಬುದನ್ನು ಚೆನ್ನಾಗಿ ಬಲ್ಲ ಮಠಾಧೀಶರು ಮತ್ತು ಮುಖಂಡರು ಈ ಬುಡಕಟ್ಟಿನ ಕೆಲವರನ್ನು ಆಯ್ದುಕೊಂಡು ತಾವು ಸೃಜಿಸಿ ಇವರ ಮುಂದೆ ಇಟ್ಟಂತಹ ದೈವಗಳನ್ನು ಕುರಿತು ತಾವೇ ಕಟ್ಟಿದ ಪುರಾಣಗಳನ್ನು ನಂಬಿ ಸಂಪ್ರದಾಯಗಳನ್ನು ಇವರಿಗೆ ಬೋಧಿಸಿ ಅವರು ಪ್ರಸಾರ ಮಾಡುವಂತೆ ನಿಯೋಜಿಸಿದರು. ಇವರೇ ಕಥೋಪಜೀವಿಗಳು. ದೇವರ ಬಸವಗಳನ್ನು ಆಡಿಸುತ್ತಾ ದೈವ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತಾ ಊರೂರು ಹಾಡುತ್ತಾ ಉಪಜೀವನ ನಡೆಸುವ ಮಾರ್ಗ ಹುಟ್ಟಿಕೊಂಡಿತು. ಅಲ್ಲದೆ ರಾತ್ರಿ ಉಳಿದ ಅಟ್ಟಿಗಳಲ್ಲಿ ದೈವಕತೆ ಪುರಾಣಗಳನ್ನು ಆಡುವ ಕಾರ್ಯಕ್ರಮಗಳು ಇವರಿಂದ ಆದವು. ಇದಲ್ಲದೆ ಗಣಿವಾದಕ ಹಾಡುಗಾರರ ತಂಡಗಳು ಹುಟ್ಟಿಕೊಂಡವು. ಇವರ ಕೆಲಸವಂತೂ ಅತ್ಯಂತ ಪರಿಣಾಮಕಾರಿಯಾಗಿ ಜನಮಾಸವನ್ನು ತಲುಪಿದವು. ಈ ಕಥೋಪ ಜೀವಿಗಳಲ್ಲದೆ ದೇವರ ಕುಮಾರರನ್ನು ಅಂದರೆ ತಮ್ಮ ಜೀವನವನ್ನೆಲ್ಲ ದೇವರ ಮಹಿಮೆ ಲೀಲಾ ವಿನೋದಗಳನ್ನು ಬಲವಾಗಿ ಜನರು ನಂಬುವಂತೆ ಮಾಡುವ ಜೀವಂತ ನಿದರ್ಶನಗಳಂತೆ ಇವರು ಬಾಳತೊಡಗಿದರು. ಅಲ್ಲದೆ ಈ ವ್ಯವಸ್ಥೆಯ ಭಾಗವಾದ ಯಜಮಾನರು, ಗೌಡರು, ಪೂಜಾರಿಗಳು ಹಾಗೂ ಕೆಲವು ನಿಷ್ಠಾವಂತ ಪ್ರಜೆಗಳು ಈ ವ್ಯವಸ್ಥೆಯನ್ನು ಬಲಗೊಳಿಸುವಲ್ಲಿ ಆಸಕ್ತಿ ತೋರಿದರು. ಏಕೆಂದರೆ ಇದರಿಂದ ಇವರಿಗೆ ಕೆಲವು ರೀತಿಯ ಪ್ರಯೋಜನಗಳಾದವು. ಇಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಜನರ ನಡುವೆ ನಡೆಯುತ್ತಿದ್ದಾಗ ಅವನ್ನೆಂದಿಗೂ ಜನ ಮರೆಯುವುದಿಲ್ಲ. ಇವರ ನಡುವೆ ಮುಂದೆ ದಾಸಪ್ಪ, ಜೋಗಪ್ಪ ಪರಂಪರೆಗಳು ಸೇರಿದವು. ದಾಸಪ್ಪ ವೈಷ್ಣವ ಪರಂಪರೆಯನ್ನು ಜನ ಮರೆಯದ ಹಾಗೆ ತಿರುಪತಿಗೆ ಕರೆದೊಯ್ಯುವುದು, ದಾಸಯ್ಯನ ಮುದ್ರೆ ಒತ್ತಿಸುವುದು, ಮುಡಿ ಕೊಡಿಸುವುದು, ವಿಶೇಷ ಪೂಜೆ ಆಚರಣೆಗಳ ಮೂಲಕ ಆ ಪರಂಪರೆಯು ಮಹತ್ತರವಾದುದು. ದೈವ ಕೃಪೆಗೆ ಒಳಗಾಗುವ ಸುಲಭ ಮಾರ್ಗವೆಂದು ನಂಬಿಸುವಲ್ಲಿ ನಿರತನಾದನು. ಇನ್ನು ಜೋಗಪ್ಪ ದೈವ ಪರಂಪರೆ, ಸಿದ್ಧಿ ಪರಂಪರೆಗಳನ್ನು ಜನರು ಮರೆಯದಂತೆ ತನ್ನ ನಂಬಿಕೆಯ ಸಂಗತಿಗಳನ್ನು ಸತ್ಯವೆಂದು ಸಾರುತ್ತಾ ಬಂದನು. ಹೀಗೆ ಈ ಆಮದು ಸಂಸ್ಕೃತಿ ಸಂಸ್ಕಾರಗಳು ಎಡಬಿಡದೆ ಈ ಜನರನ್ನು ಎಡತಾಕುತ್ತಾ ಬರುತ್ತಿದ್ದರೆ, ಇದನ್ನು ಹೊರತುಪಡಿಸಿ ತಮ್ಮ ಮೂಲ ಸಂಸ್ಕೃತಿಯ ಬುಡಕಟ್ಟು ಸಂಸ್ಕೃತಿಯ ಬೇರುಗಳನ್ನು ಜನ ಹೇಗೆ ಗುರುತಿಸಿಯಾರು? 4 ತಲೆಮಾರುಗಳು ಕಳೆದ ಮೇಲಂತೂ ಮುಂದಿನವರೆಗೆ ಇದು ಮಠಮಾನ್ಯಗಳ ಪ್ರಭಾವ ಎಂದರೆ ನಂಬಲಾರದ ಸ್ಥಿತಿ. ಎಂದರೆ ಆ ಹಂತದಲ್ಲಿ ಅವರಿಗೆ ಮಠಗಳು ಕಾಣಿಸುವುದಿಲ್ಲ. ತಮ್ಮ ವಿಚಾರವನ್ನು ಜನರಿಗೆ ತಲುಪಿಸಲು ತರಬೇತಿ ನೀಡಿದ ಜನಗಳು ಮಾತ್ರವೇ ಕಾಣಿಸುತ್ತದೆ. ಇವರು ತಮ್ಮವರೇ ಆಗಿರುವುದರಿಂದ ಅವರು ಹೇಳುವ ವಿಚಾರಗಳು ತಮ್ಮವೇ ಆಗಿ ಕಾಣುತ್ತವೆ. ಕಣ್ಣು ಮುಂದೆ ಕಾಣುತ್ತಿರುವ ಸತ್ಯ ಅದೇ. ಅದರ ಹಿಂದಿನ ಏನೇನು ಘಟಿಸಿದ ನಡೆದು ಬಂದಿದೆ ಎಂದುದರ
ಎಂಬುದರ ಅರಿವು ಬರಬೇಕಾದರೆ ಐತಿಹಾಸಿಕ ಹೆಜ್ಜೆ ಗುರುತುಗಳನ್ನು ತಿಳಿಯಬೇಕು. ಜನ ಸಾಮಾನ್ಯರಿಗೆ ಅದು ಸಾಧ್ಯವೇ? ಅಲ್ಲದೆ ಆ ನೆಲೆಯಲ್ಲಿ ಯೋಚಿಸುವವರನ್ನು ಯಾರು ಪುರಸ್ಕರಿಸಲಾರರು. ಇಂತಹ ಅರಿವಿಲ್ಲದ ಆಚರಣೆಗಳು ಅತ್ಯಂತ ಪ್ರಗತಿಪರವಾದ ಕಾಡುಗೊಂದರ ಬುಡಕಟ್ಟನ್ನು ಪ್ರತಿಗಾಮಿ ನಡೆಗಳತ್ತ ದೂಡಿದೆ. ಇಂದು ಈ ಸಮುದಾಯದ ವಿದ್ಯಾವಂತರ ಹಾಗೆ ಅತ್ಯಂತ ಮಹತ್ವದ್ದೆಂದು ನಾನು ಭಾವಿಸುತ್ತೇನೆ. ಸಾಂಸ್ಕೃತಿಕ ವಿಶ್ರುತಿಯಿಂದ ಹೊರತಂದು ತನ್ನ ಪ್ರಕೃತಿ ಮೂಲದ ಪ್ರಗತಿಪರ ಚಿಂತನೆಗಳತ್ತ ತನ್ನ ಚಿತ್ತವನ್ನು ನೆಡುವಂತೆ ಮಾಡಬೇಕಾದುದು ಎಲ್ಲರ ಹೊಣೆ. ಈ ಸಂದರ್ಭದಲ್ಲಿ ಇಂತಹ ಪ್ರಯತ್ನಗಳು ಯಾರಿಗೂ ಹಿತವಾಗಿ ಕಾಣಲಾರವು. ಜೊತೆಗೆ ಮೂಢರಾಗಿ ನಂಬಿದ ಜನ ವೈಚಾರಿಕ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನದಲ್ಲಿ ತೊಡಗಿದವರ ಮೇಲೆ ವಾಗ್ದಾಳಿ ನಡೆಸಲು ಬಲ ಪ್ರದರ್ಶನಕ್ಕೂ ಹಿಂಜರಿಯಲಾರರು. ಎಂದ ಮಾತ್ರಕ್ಕೆ ವಿಚಾರವಂತರು, ವಿದ್ಯಾವಂತರು, ಮಾನವ ಪರ ಕಾಳಜಿ ಉಳ್ಳವರು ಹತಾಶರಾಗುವ ಅವಶ್ಯಕತೆ ಇಲ್ಲ. ಆಮದು ದೈವಗಳ ಅವಾಂತರಕ್ಕೆ ಹೆದರಿ ಅಮಾನುಷ ಆಚರಣೆ, ಸಂಪ್ರದಾಯ, ನಂಬಿಕೆಗಳನ್ನು ಬೆಳೆಸಿಕೊಂಡು ನಾಗರಿಕ ಸಮಾಜದ ಅವಹೇಳನಕ್ಕೆ ಗುರಿಯಾಗುವ ಅಪಾಯವನ್ನು ಅವರಿಗೆ ಮನಗಾಣಿಸಬೇಕು. ಅಲ್ಲದೆ ಇಂದು ಎಚ್ಚೆತ್ತು ಜನರು ಕಾನೂನುಬದ್ಧ ಹೋರಾಟವನ್ನು ಕೈಗೊಂಡರೆ ಈ ಅಮಾಯಕ ಜನರು ಹಡಕತ್ತರಿಯಲ್ಲಿ ಸಿಲುಕಿ ನರಳುತ್ತಿದ್ದಾರೆ. ಹಾಗಾಗಿ ಈ ಜಾಗೃತಿ ಅಭಿಯಾನಗಳು ಅವರ ವಿರುದ್ಧವಲ್ಲ, ಬದಲಾಗಿ ಅವರ ರಕ್ಷಣೆಗಾಗಿ ಎಂಬುದನ್ನ ಮನದಟ್ಟು ಮಾಡಬೇಕಾಗಿದೆ. ಈ ಸಮುದಾಯದ ಹೆಸರು ಹೇಳಿಕೊಂಡು ವಿದ್ಯೆ, ಉದ್ಯೋಗ, ಅಧಿಕಾರ, ಅವಕಾಶಗಳನ್ನು ಪಡೆದುಕೊಂಡವರು ಈ ಪ್ರಯತ್ನ ಮಾಡದೆ ಹೋದರೆ ಸಮುದಾಯಕ್ಕೆ ದ್ರೋಹ ಬಗೆದಂತಾಗುತ್ತದೆ. ಇತ್ತೀಚೆಗೆ ನಡೆದ ಕೆಲವು ನಿದರ್ಶನಗಳನ್ನು ಗಮನಿಸುವುದಾದರೆ ತುಮಕೂರಿನ ಮಲ್ಲೇನಹಳ್ಳಿಯಲ್ಲಿ ನಡೆದ ಪ್ರಸಂಗ ಇದರಲ್ಲಿ ಸಂಪ್ರದಾಯಸ್ಥ ಜನರ ಒತ್ತಡಕ್ಕೆ ಮಣಿದು ವಿದ್ಯಾವಂತ ಯುವತಿಯೇ ಹೆರಿಗೆಯಾದಾಗ ಹಟ್ಟಿಯಿಂದವರೆಗೆ ಚಿಕ್ಕ ಗುಡಿಸಲಿನಲ್ಲಿ ಉಳಿಯಬೇಕಾಯಿತು. ಬಾಣಂತಿ ಮತ್ತು ಮಗುವಿಗೆ ಸೂಕ್ತ ಅಗತ್ಯ ಕ್ರಮ ಇಲ್ಲದೆ ಮಗು ಸಾವನ್ನಪ್ಪಿತು. ಈ ಪ್ರಕರಣ ಮಾಧ್ಯಮಗಳಿಗೆ ಆಹಾರವಾಯಿತು. ಕೊನೆಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವ ಆತುರದಲ್ಲಿ ನೊಂದ ತಂದೆ ತಾಯಿಯವರ ಮೇಲೆಯೇ ಪ್ರಕರಣ ದಾಖಲಿಸಿತು. ಮೊದಲೇ ಎಗರಿದವರ ಮೇಲೆ ಹಾವನ್ನು ಎಸೆದಂತಾಯಿತು. ಇದು ಯಾವ ನ್ಯಾಯ? ಬದಲಾಗಿ ಹೊಣೆಯುಳ್ಳ ವ್ಯವಸ್ಥೆ ಇದಕ್ಕೆ ಕಾರಣವೇನು? ಕಾರಣ ಯಾರು? ಬಲಿಪಶುಗಳು ಯಾರು? ಇದಕ್ಕೆ ಪರಿಹಾರವೇನು? ಇತ್ಯಾದಿ ಚಿಂತಿಸಿ ತಜ್ಞರ ಸಲಹೆ ಪಡೆದು ಪರಿವರ್ತನೆಗೆ ಮುಂದಾಗಬಹುದಿತ್ತು. ಕಾನೂನಿಗೆ ಕಣ್ಣಿಲ್ಲ ಎಂಬಂತೆ ನಡೆದುಕೊಂಡು ಅಮಾಯಕ ಸಮುದಾಯಕ್ಕೆ ಆಘಾತಕಾರಿ ಪರಿಣಾಮವನ್ನು ಉಂಟು ಮಾಡಿತು. ಕೆಲವು ಕಡೆ ಅಸ್ಪೃಶ್ಯತಾರ್ಪಣೆಯ ಕಾರಣವೊಡ್ಡಿ ಜನರನ್ನು ಬಂಧಿಸಲಾಯಿತು.
ಅವರ ಖಾಸಗಿ ಆಸ್ತಿಯನ್ನು ದರ್ಪದಿಂದ ಪ್ರವೇಶಿಸಿ ಇದೇ ಕಾನೂನು ಎಂಬಂತೆ ನಡೆದುಕೊಳ್ಳಲಾಯಿತು. ಇದೇ ವ್ಯವಸ್ಥೆ ಸರಿಯಾಗಿ ತಿಳಿದುಕೊಂಡಿದ್ದರೆ ಈ ಸಮುದಾಯದಲ್ಲಿ ಚಾಲ್ತಿಯಲ್ಲಿರುವ ಬಹುತೇಕ ಆಚರಣೆಗಳನ್ನು ಯಾರು ಏರಿರಲಾರದ ಒತ್ತು ಸಮುದಾಯಕ್ಕೆ ಅದು ಸ್ವಯಂ ಶಾಪವಾಗಿ ಪರಿಣಮಿಸುವ ಬಗೆ ತಿಳಿಯುತ್ತಿತ್ತು.